brought to you by Vigard. ಮನೆ ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಇತ್ತೀಚೆಗಷ್ಟೇ ಮೈಸೂರು ಮಂಗಳೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಹೋಗಿದ್ದ ಪ್ರಧಾನಿ ಮೋದಿ ಇಂದು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ರ್ಯಾಲಿ ನಡೆಯಲಿದೆ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಸಮಾವೇಶ ನಡೆಯಲಿದೆ. ಕರ್ನಾಟಕದಿಂದ ಟ್ಯಾಕ್ಸ್ ಪಡೆದ ಮೋದಿ ಕರ್ನಾಟಕದವರಿಗೆ ಚೆಂಬು ಕೊಟ್ಟಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದರು. ಮೇಕ್ತಿಲ್ ಸರ್ಕಲ್ ಬಳಿ ಬಂದ ಸುರ್ಜೇವಾಲಾ ಚೆಂಬು ಹಿಡಿದೇ ಮಾತನಾಡಿದರು. ಬಳಿಕ ಪೊಲೀಸರು ಸುರ್ಜೇವಾಲಾರನ್ನ ವಶಕ್ಕೆ ಪಡೆದರು. ಚೆಂಬಿನ ಜೊತೆ ಪ್ರತಿಭಟನೆಗೆ ಬಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಕಾಂಗ್ರೆಸ್ ರಾಜ್ಯಾದ್ಯಂತ ಚೆಂಬು ಹಿಡಿದು ಪ್ರತಿಭಟನೆ ನಡೆಸಲು ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಸರ್ಕಲ್ನಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೆಂಬು ಹಿಡಿದು ಪ್ರತಿಭಟನೆ ನಡೆಸಿದರು. ಜಿಎಸ್ಟಿ, ತೆರಿಗೆ ವಂಚನೆ ಮೋಸ, ನೆರೆ ಮತ್ತು ಬರ ಪರಿಹಾರ ಕೇಂದ್ರ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ನೀಚ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿರುವಂತಹ ಡಿಕೆ ಅವರಿಗೆ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಒಳ್ಳೆದಾಗ್ಲಿ, ಒಳ್ಳೆ ಚೆನ್ನಾಗಿ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳಿದರು. ಡಿಕ್ಷನರಿಯಲ್ಲಿರುವಂತಹ ಪದಗಳನ್ನ ಹುಡುಕಿ ಮಾತನಾಡ್ತಿದ್ದಾರೆ. ಒಳ್ಳೆದಾಗ್ಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನೇಹಾಳನ್ನ ಮದುವೆ ಮಾಡಿಕೊಡುವಂತೆ ಕಳೆದ 4-5 ತಿಂಗಳಿಂದ ಕೊಲೆಗಾರ ಫಯಾಜ್ ನೇಹಾ ಪೋಷಕರ ಬೆನ್ನು ಬಿದ್ದಿದ್ದ ಎನ್ನಲಾಗಿದೆ. ಸ್ವತಃ ನೇಹಾ ಪೋಷಕರೇ ನೀಡಿರುವಂತಹ ದೂರಿನಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ. ನಮ್ಮ ಮಗಳನ್ನ ಮದುವೆ ಮಾಡಿಕೊಡುವಂತೆ ಫಯಾಜ್ ಒತ್ತಾಯಿಸ್ತಾ ಇದ್ದ. ಖುದ್ದು ನೇಹಾ ತಂದೆ ಜೊತೆಯೂ ಕೂಡ ಮಾತನಾಡಿದ್ದ ಅನ್ನೋದನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ನೇಹಾ ಹತ್ಯೆ ಖಂಡಿಸಿ ಧರಣಿ ನಡೆಸಿದ್ದಾರೆ. ಕೊಲೆಗಾರರಿಗೆ ತಕ್ಕ ಶಿಕ್ಷೆಯಾಗಬೇಕು, ನೇಹಾ ಸಾವಿಗೆ ಶೀಘ್ರವೇ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸಿದರು. ಕಾದು ಕೆಂಡವಾಗಿದ್ದ ಕರುನಾಡಿಗೆ ವರುಣ ತಂಪೆರೆದಿದ್ದಾನೆ. ಒಂದೆಡೆ ಮಳೆಯಿಂದ ಸಂತಸ ಸಿಕ್ಕರೆ ಮತ್ತೊಂದಷ್ಟು ಕಡೆ ಅವಾಂತರಗಳೇ ಆಗಿವೆ. ಮೈಸೂರಿನಲ್ಲಿ ಮಳೆ ಅಬ್ಬರದಿಂದಾಗಿ ಮನೆಯ ಮೇಲೆ ಮರ ಉರುಳಿ ಬಿದ್ದಿದೆ. ಮಳೆಗಾಳಿಗೆ ಹುಣಸೂರು ತಾಲೂಕಿನ ಕಾಳೆನಹಳ್ಳಿಯಲ್ಲಿ ಮೀನಾಕ್ಷಿ ಅನ್ನೋರ ಮನೆ ಮೇಲೆ ಬುಡ ಸಮೇತ ಮರ ಉರುಳಿ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಇಡೀ ಮನೆ ಜಖಮಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದ್ದು ನಸುಕಿನ ಜಾವವೇ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದೆ. ಬಿಸಿಲಿನಿಂದ ಕಂಗೆಟ್ಟಿದ್ದಂಥ ಜನರು ಮಳೆಯಿಂದ ಸಂತಸಗೊಂಡಿದ್ದಾರೆ. ಇನ್ನು ಸುಡು ಬಿಸಿಲಿನಿಂದ ಬೆಂಡಾಗಿದ್ದ ಯಾದಗಿರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸತತ 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಜನ ಸಂತಸಗೊಂಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿರುವಂತೆ ಕೂಡ ಮಳೆರಾಯ ಅಲ್ಲಿ ಬೆಳ್ಳಂಬೆಳಗ್ಗೆ ಆರ್ಭಟಿಸಿದ್ದಾನೆ. ಗದಗ ಜಿಲ್ಲೆಯ ಮುಂಡರಗಿ, ಶಿರಹಟ್ಟಿ ಸೇರಿದ ಹಾಗೆ ಹಲವೆಡೆ ಮಳೆಯಾಗಿದೆ. ಬಿರುಗಾಳಿ, ಗುಡುಗು ಸಹಿತ ಮಳೆ ಆರ್ಭಟ ಹೆಚ್ಚಾಗಿದ್ದು ವರ್ಣನ ಎಂಟ್ರಿಗೆ ಜನ ಫುಲ್ ಖುಷಿಯಾಗಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ತಕ್ಷಣ ಅಗ್ನಿವೀರ್ ಯೋಜನೆಯನ್ನ ರದ್ದುಗೊಳಿಸುತ್ತೇವೆ ಅಂತ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ. ಬಿಹಾರದ ಬಾಗಲ್ಪುರದಲ್ಲಿ ಮಾತನಾಡಿದ ರಾಹುಲ್, ನಾವು ಜಿಎಸ್ಟಿ ಬದಲಾಯಿಸುತ್ತೇವೆ, 1 ತೆರಿಗೆ ಕನಿಷ್ಠ ತೆರಿಗೆ ಇರುತ್ತದೆ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ವೇತನ ಏನಿದೆ ಅದನ್ನು ದ್ವಿಗುಣಗೊಳಿಸುತ್ತೇವೆ ಅಂತ ಹೇಳಿದರು. ಅಮೇಥಿಯಿಂದ ಹೇಗೆ ರಾಹುಲ್ ಗಾಂಧಿ ಓಡಿ ಹೋದ್ರೋ ಅದೇ ರೀತಿಯಾಗಿ ವಯನಾಡಿನಿಂದಲೂ ಕೂಡ ಓಡಿ ಹೋಗ್ತಾರೆ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಮಾತನಾಡಿದ ಮೋದಿ, ವಯನಾಡಿನಲ್ಲೂ ಕೂಡ ರಾಹುಲ್ಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಏಪ್ರಿಲ್ 26ನೇ ತಾರೀಕು ಎದುರು ನೋಡ್ತಿದ್ದಾರೆ. ದೇಶದಲ್ಲಿ ಮೋದಿ ಅಲೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಪಿಎಂ ಮೋದಿ ಅವಲಂಬಿತರಾಗಿದ್ದಾರೆ. ಮೋದಿ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮತ ಕೇಳ್ತಿದ್ದಾರೆ ಅಂತ ಹೇಳಿದರು. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಸಹೋದರಿ ವೈಎಸ್ ಶರ್ಮಿಳಾ ಇಂದು ರೋಡ್ ಶೋ ನಡೆಸಿದರು. ಕಡಪದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಬಳಿಕ ಕಾಂಗ್ರೆಸ್ನಿಂದ ಕಡಪ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಕಾಂಗ್ರೆಸ್ ಆಮರ ಭೂಮಿ ಏನಿದೆ ಆ ವಿವಾದವನ್ನು ಬೇಕಂತಲೇ ವಿಳಂಬಗೊಳಿಸಿತು ಅಂತ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಬಿಲ್ವಾರದಲ್ಲಿ ಮಾತನಾಡಿದ ಅವರು, ಮೋದಿಜಿಯನ್ನ 2ನೇ ಬಾರಿಗೆ ಆರಿಸಿದ್ದಕ್ಕೆ ಕೇವಲ 5 ವರ್ಷದಲ್ಲಿ ವಿವಾದ ಮುಗಿದು ಅಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿದೆ ಅಂತ ಹೇಳಿದರು. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿದ್ರು. ಆಂಧ್ರದ ವಿಶಾಖಪಟ್ಟಣಂನ ಅನಕಪಲ್ಲಿ ಬಳಿ ಬೌನ್ಸರ್ ಜೊತೆಗೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡೇ ಮತಯಾಚನೆ ಮಾಡಿದ್ರು. ಕೆಲ ದಿನಗಳ ಹಿಂದೆ ವಿಜಯವಾಡದಲ್ಲಿ ಪ್ರಚಾರ ಮಾಡ್ತಿರಬೇಕಾದ್ರೆ ಜಗನ್ ಮೇಲೆ ಕಲ್ಲು ತೂರಲಾಗಿತ್ತು. ತಮಿಳುನಾಡಿನ ಮತದಾರರ ಪಟ್ಟಿಯಲ್ಲಿ 1 ಲಕ್ಷ ಮತದಾರರ ಹೆಸರು ನಾಪತ್ತೆ ಆಗಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಹೆಚ್ಚಿನ ದೂರುಗಳು ಕೇಳಿಬಂದ ಸ್ಥಳಗಳಲ್ಲಿ ಮರು ಮತದಾನ ನಡೆಸುವಂತೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಆಗ್ರಹಿಸಿದ್ದಾರೆ. 3 ಹೊಸ ಕಾನೂನು ಅಂದರೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಹಾಗೂ ಭಾರತೀಯ ಸಾಕ್ಷಿ ಕಾಯ್ದೆ ಜಾರಿಗೆ ತಂದಿರುವುದನ್ನು ಸಿಜೆ ಡಿವೈ ಚಂದ್ರಚೂಡ್ ಸ್ವಾಗತಿಸಿದ್ದಾರೆ. ಅಲ್ಲದೆ ಸದ್ಯದ ಸ್ಥಿತಿ ಮತ್ತು ಸವಾಲು ಎದುರಿಸುವುದಕ್ಕೆ ಭಾರತಕ್ಕೆ ಹೊಸ ಕಾನೂನುಗಳ ಅಗತ್ಯ ಇದೆ ಅಂತ ಸಿಜೆಐ ಅಭಿಪ್ರಾಯಪಟ್ಟಿದ್ದಾರೆ. Brought to you by Vigard.